ಬಸವರಾಜ ಕಟ್ಟೀಮನಿಯವರು ಬರೆದಿರುವಂತಹ ಗಿರಿಜಾ ಕಂಡ ಸಿನಿಮಾ. ಕಥೆಯ ಆರಂಭ. ಸಿದ್ದರಾಮ ಹಾಗೂ ಗಿರಿಜಾ ಮದುವೆಯಾಗಿ 2 ವರ್ಷಗಳು ಕಳೆದಿದ್ದವು. ಆದರೆ ಸಿದ್ದರಾಮ ಡಿಪೋದಲ್ಲಿ ಸಣ್ಣ ಕೆಲಸವನ್ನು ಮಾಡುತ್ತಿದ್ದ. ದಿನಕ್ಕೆ 60 ರೂಪಾಯಿ ಮಾತ್ರ ಸಂಪಾದಿಸುತ್ತಿದ್ದ. ಆದರೆ ಗಿರಿಜಾ ಅಷ್ಟೇನು ವಿದ್ಯಾವಂತೆ ಅಲ್ಲ. ಅವಳು ಮನೆ ಕೆಲಸವನ್ನು ಮಾಡಿ ಮುಗಿಸಿ ಸಿರಿವಂತಿಕೆಯ ಕನಸುಗಳನ್ನು ಮರೆತಿದ್ದಳು. ಸಿದ್ದರಾಮ ತನ್ನ ಪತ್ನಿಯ ಜೊತೆ ಹೇಗೋ ಕಡು ಬಡತನದ ನಡುವೆಯೂ ಸಂತೋಷದಿಂದ ದಿನದೂಡುತ್ತಿದ್ದನು. ಒಂದು ದಿನ ಗಿರಿಜಾ ತನ್ನ ಪತಿ ಸಿದ್ದರಾಮನನ್ನು ರೀ ಎಂದು ಕರೆದಳು. ಆಗ ಅವನಿಗೆ ಏನೋ ಪೀಕಲಾಟ ಎಂದು ಭಾವಿಸಿ ಅವಳ ಕಡೆ ಕಣ್ಣು ಹೊರಳಿಸುತ್ತಾನೆ. ನಂತರ ಏನು ಎಂದು ಕೇಳುತ್ತಾನೆ. ಗಿರಿಜಾ ಅತ್ಯಂತ ಸರಸದಿಂದ ಪ್ರಣಯಾಲಾಪಕ್ಕೆ ಆಹ್ವಾನಿಸುತ್ತಾಳೆ. ಸಿದ್ದರಾಮ ಬೆಳಗ್ಗಿನಿಂದ ಸಂಜೆವರೆಗೂ ಡಿಪೋದಲ್ಲಿ ಕತ್ತೆಯಂತೆ ದುಡಿದು ದುಡಿದು ದಣಿದಿದ್ದೇನೆ. ಜೀವ ವಿರಾಮರಹಿತ ಯಾಂತ್ರಿಕ ಕೆಲಸದಿಂದ ಬೇಸರಗೊಂಡಿದೆ. ಅವನ ಮನಸ್ಸು ಹಾಸಿಗೆಯ ಸ್ಪರ್ಶವಾಗುವುದೇ ತಡ. ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಳ್ಳುತ್ತವೆ. ಕಠೋರ ಪ್ರಪಂಚದ ಹೋರಾಟದಲ್ಲಿ ದಣಿದ ಮನಸ್ಸು ರಹಸ್ಯಮಯ ನಿದ್ರಾ ಪ್ರಪಂಚದಲ್ಲಿ ಶಾಂತವಾಗಲು ಆಶಿಸುತ್ತದೆ. ಮದುವೆಯಾದ ಹೊಸದರಲ್ಲಿ ಮುದ್ದು ಮುದ್ದಾಗಿ ತೋರುತ್ತಿದ್ದ ಗಿರಿಜೆಯ ಮಾತು ಈಗ ಮುದ್ದು ಮುದ್ದಾಗಿ ಕಾಣುತ್ತಿವೆ. ಈಕೆ ಮಾತನಾಡದೆ ಸುಮ್ಮನಿದ್ದರೆ ಬದುಕಿಕೊಂಡೀತು ನನ್ನ ಬಡಜೀವ, ತೆಪ್ಪಗೆ ಬಿತ್ತುಕೊಂಡಿರಬಾರದೆ ಎಂದು ಅನ್ನಿಸುತ್ತದೆ. ಆಕೆ ಮಾತ್ರ ಅವನನ್ನು ಸುಮ್ಮನೆ ಬಿಡಬೇಕಲ್ಲ. ತನ್ನ ಕಡೆ ಬೆನ್ನು ಮಾಡಿ ಗೋಡೆಯ ಕಡೆ ಮುಖ ಹೊರಳಿಸಿ ತುಂಟತನದಿಂದ ಅವನ ಜೊತೆ ಹಾಸ್ಯ ಮಾಡುತ್ತಾಳೆ. ಕಣ್ಣೀರು ಹಾಕುತ್ತಾಳೆ. ಲಲ್ಲೆಗರೆಯುತ್ತಾಳೆ. ಈ ಸಂದರ್ಭದಲ್ಲಿ ಗಿರಿಜಾ ತನ್ನ ಪತಿ ಸಿದ್ದರಾಮನಲ್ಲಿ ಭಾನುವಾರ ಸಿನಿಮಾ ನೋಡಲು ಹೋಗೋಣ ಎನ್ನುವ ಯೋಚನೆಯನ್ನು ಹಾಕುತ್ತಾಳೆ. ಕೊನೆಗೆ ಹೇಗಾದರೂ ಮಾಡಿ ಸಿನಿಮಾಕ್ಕೆ ಹೋಗೋಣ ಎಂದು ಗೋಗರೆಯುತ್ತಾಳೆ. ಪಕ್ಕದ ಮನೆಯ ದೇವಮ್ಮನ ಗಂಡ ಮೈಸೂರಿಗೆ ಹೋಗಿ ಕಾಫಿ ಪುಡಿ ತಂದಿದ್ದರಂತೆ, 120 ರೂಪಾಯಿ ಸೀರೆ ಕೊಂಡರಂತೆ ಎಂದು ಗಲಾಟೆ ಮಾಡುತ್ತಾಳೆ. ಇದನ್ನು ಕೇಳಿಸಿಕೊಂಡ ಸಿದ್ದರಾಮ, ನಾವು ಬಡವರು, ಅವರು ಶ್ರೀಮಂತರು. ನನಗೆ ಬರುವುದು 40 ರೂಪಾಯಿ, ಅವರಿಗೆ ಬರುವುದು 200 ರೂಪಾಯಿ. ಒಂದೇನು 10 ಸೀರೆಗಳನ್ನು ಬೇಕಾದರೂ ಕೊಳ್ಳುತ್ತಾರೆ. ನನಗೆ ಬರುವ 40 ರೂಪಾಯಿಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳೋದೇ ಕಷ್ಟವಾಗಿದೆ. ಅಂತಹ ರೇಷ್ಮೆ ಸೀರೆಯನ್ನು ಕಣ್ಣಿಂದ ನೋಡುವುದಕ್ಕೂ ಅಧಿಕಾರವಿಲ್ಲ ನಮಗೆ. 10 ರೂಪಾಯಿಯ ಸೀರೆಗಳಲ್ಲಿ ನಾವು ತೃಪ್ತಿ ಪಟ್ಟಿಕೊಳ್ಳಬೇಕು ಎಂದು ಸಮಾಧಾನಪಡಿಸುತ್ತಾನೆ. ಸಿಟ್ಟಿಗೆದ್ದ ಗಿರಿಜಾ, ನನ್ನ ಅದೃಷ್ಟ ಏನೋ ಚೆನ್ನಾಗಿಲ್ಲ. ಒಂದು ಒಳ್ಳೆ ಸೀರೆ ಉಡುವ ಭಾಗ್ಯವೂ ನನಗಿಲ್ಲ. ಸಿನಿಮಾ ನೋಡೋ ಭಾಗ್ಯವೂ ಇಲ್ಲ. ಎಲ್ಲರೂ ವಾರಕ್ಕೊಂದು ಬಾರಿ ಸಿನಿಮಾ ನೋಡಿ ಬರುತ್ತಾರೆ. ನನಗೆ ವರ್ಷಕ್ಕೊಂದು ಸಿನಿಮಾ ನೋಡುವ ಅರ್ಹತೆಯೂ ಇಲ್ಲ ಎಂದು ದುಃಖಿಸುತ್ತಾಳೆ. ಆಗ ಸಿದ್ದರಾಮ, ಅಷ್ಟೊಂದು ಬೇಸರ ಏತಕ್ಕೆ? ಇವತ್ತೇ ಸಿನಿಮಾ ನೋಡಲು ಹೋಗೋಣ. ಬೇಗ ಬೇಗ ಅನ್ನ ಸಾರು ಮಾಡಿ ಬಿಡು. ಊಟ ಮಾಡಿ ನಂತರ ಬೆಂಗಳೂರಿಗೆ ಹೋಗೋಣ. ಇವತ್ತು ಖಂಡಿತವಾಗಿಯೂ ನಿನಗೆ ಸಿನಿಮಾ ತೋರಿಸುತ್ತೇನೆ ಎಂದ ಅವನ ಮಾತನ್ನು ಅವಳು ನಂಬಲಿಲ್ಲ. ಅಡುಗೆ ಮಾಡುವಾಗ ಅವಳ ಸಡಗರವೋ ಸಡಗರ. ಒಲೆಯ ಮೇಲೆ ಅನ್ನ ಕುದಿಯುತ್ತಿದ್ದ ಹಾಗೆ ಮುಖ ತೊಳೆದು ಜಡೆ ಹಾಕಿ ಟೇಪು ಕಟ್ಟಿಕೊಂಡಳು. ಕೆಂಪು ಹೂವು ಮುಡಿದು ಕುಂಕುಮ ಇಟ್ಟುಕೊಂಡಳು. ಟ್ರಂಕಿನಲ್ಲಿದ್ದ ಸುಂದರವಾದ ಸೀರೆಯನ್ನು ಉಟ್ಟುಕೊಂಡು ಬಂದಳು. ಇವಳ ಅಲಂಕಾರದ ನಡುವೆ ಅನ್ನ ಕೂಡ ಸುಟ್ಟು ಹೋಯಿತು. ಅವಳ ಅಲಂಕಾರವನ್ನು, ಚಲನವಲನಗಳನ್ನು ನಿಧಾನವಾಗಿ ನೋಡುತ್ತಿದ್ದ ಸಿದ್ದರಾಮ ಅಂತಹ ಸಿದ್ಧತೆಯನ್ನು ಮಾಡಿಕೊಂಡಿರಲಿಲ್ಲ. ಸೂಟು ಬೂಟು ಹಾಕಿ ಹೊರಡಬೇಕಾದರೆ ಸಿದ್ಧತೆ ಬೇಕು. ಆದರೆ ಅಂಗಿ ತೊಟ್ಟು ಪಂಚೆ ಉಡಲು ಎಂತಹ ಸಿದ್ಧತೆ ಎನ್ನುತ್ತಾ ಊಟ ಮುಗಿಸಿ ಪ್ಲಾಟ್ಫಾರ್ಮಿಗೆ ಬಂದರು. ಅವಸರದಿಂದ ಟಿಕೆಟು ಕೊಂಡುಕೊಂಡು ರೈಲು ಹತ್ತಿ ಬೆಂಗಳೂರಿಗೆ ಬಂದರು. ಅತ್ತ ದೇವಮ್ಮನು ತನ್ನ ಪತಿಯೊಂದಿಗೆ ರೇಷ್ಮೆ ಸೀರೆ ಉಟ್ಟು, ರೇಷ್ಮೆ ರವಿಕೆ ತೊಟ್ಟು, ಕಿವಿಗಳಿಗೆ ಕೆಂಪು ಲೋಲಾಕು ಇಟ್ಟುಕೊಂಡು, ಕತ್ತಿನಲ್ಲಿ ಚಿನ್ನದ ಸರ ಹಾಕಿ, ಚಿನ್ನದ ಬಳೆ ತೊಟ್ಟುಕೊಂಡು, ಬೆರಳುಗಳಲ್ಲಿ ರತ್ನ ದುಂಗುರಗಳನ್ನು ಹಾಕಿ, ಕಾಲಿಗೆ ಹೊಳಪಿನ ಕಾಲ್ಗೆಜ್ಜೆ ತೊಟ್ಟು, ಮುಖದ ಮೇಲೆಲ್ಲ ಪೌಡರ್ ಹಾಕಿ, ತುಟಿಗಳಲ್ಲಿ ಬಿಂಕದ ನಗೆ ಬೀರಿ, ಸೂಪರ್ವೈಸರ್ ಪತ್ನಿ ತಾನು ಎಂಬ ಬಿಂಕದಲ್ಲಿ ಬಂದಳು. ಅವಳ ಪತಿ ಯುರೋಪಿನಿಂದ ಆಗ ತಾನೇ ಮರಳಿದವರಂತೆ ಮಾಂಚೆಸ್ಟರ್ ಸರ್ಜಿನ್ ಸೂಟು ಕಾಲರ್ ಬೆಳಕು ಬೀರುವ ಬೂಟು ಬಿಂಕದಿಂದ ಕತ್ತು. ಈ ನಡುವೆ ಅಹಂನಿಂದ ಉಗಿಬಂಡಿ ಹತ್ತಿ ದೇವಮ್ಮ ಹಾಗೂ ಅವಳ ಪತಿ ಕೂಡ ಬೆಂಗಳೂರು ಸೇರಿದರು. ಅವರು ಕೊನೆಗೆ ಸಿಕ್ಕ ಲಾಲ್ಬಾಗಿನ ಕಡೆಗೆ ಹೊರಟರು. ಆದರೆ ಸೂಪರ್ವೈಸರ್ ಹಾಗೂ ಅವನ ಹೆಂಡತಿ ದೇವಮ್ಮ
ದೊಡ್ಡ ಲಾಲ್ಬಾಗಿನ ಕಡೆಗೆ ಹೋದರು. ಪಾರಿವಾಳ, ಗಿಳಿ, ಗೊರವಂಕ, ಗ್ಲಾಸ್ ಹೌಸ್ ಎಲ್ಲವೂ ಅಲ್ಲಿದೆ. ಆದರೆ ಚಿಕ್ಕ ಲಾಲ್ಬಾಗ್ನಲ್ಲಿ ಬಡವರು ಮಾತ್ರ ಇರುವುದು. ಈ ಸ್ಥಳವನ್ನು ನೋಡಲು ಒಳಗಿನ ಕಣ್ಣು ಬೇಕು, ಜ್ಞಾನದ ಕಣ್ಣು ಬೇಕು, ಬುದ್ಧಿಯ ಕಣ್ಣು ಬೇಕು, ಸಹಾನುಭೂತಿಯ ಕಣ್ಣು ಬೇಕು. ಚಿಕ್ಕ ಲಾಲ್ಬಾಗಿಗೆ ಬಂದ ಗಿರಿಜಾ ಹಾಗೂ ಸಿದ್ದರಾಮಯ್ಯ ಸುತ್ತಲಿನ ವಾತಾವರಣ ಕಂಡು ದಿಗಿಲಾಗುತ್ತಾರೆ. ಆಗ ಗಿರಿಜಾಳಿಗೆ ಸಿದ್ದರಾಮ ಹೀಗೆ ಹೇಳುತ್ತಾನೆ: ಲಾಲ್ಬಾಗಿನ ತೋಟದಲ್ಲಿ ನಮ್ಮ ಸುತ್ತಮುತ್ತ ಏನು ನಡೆದಿದೆ, ನಮ್ಮ ದೇಶದ ಗತಿ ಏನಾಗಿದೆ, ಜನ ಯಾವ ಸ್ಥಿತಿಯಲ್ಲಿದ್ದಾರೆ, ಅವರ ಕಷ್ಟ ಸುಖ ಹೇಗಿದೆ ಅನ್ನೋದನ್ನು ತಿಳಿಯಲು ಬಹಳಷ್ಟು ಗಟ್ಟಿ ಮನಸ್ಸು ಬೇಕು ಎಂದು ಹೇಳುತ್ತಿರುವಾಗ ಒಬ್ಬ ಮಹಿಳೆ ಚಿಕ್ಕ ಲಾಲ್ಬಾಗಿನ ಒಂದು ಮೂಲೆಯಲ್ಲಿ ಹಾಗೆ ಬಿದ್ದುಕೊಂಡಿದ್ದಾಳೆ. ಅವಳ ಜೊತೆ ಹೊಲಸು ಬಟ್ಟೆ ತೊಟ್ಟಿರುವ 4 ಹುಡುಗರು ಕೂಡ ಬಿಸಿಲಲ್ಲಿ ಬಿದ್ದಿವೆ. ಅವುಗಳ ವಯಸ್ಸು ಕೂಡ ಹೆಚ್ಚೇನೂ ಆಗಿರಲಿಲ್ಲ. 6 ಕಾಸಿನ ಕಡಲೆಪುರಿ ತಿನ್ನೋದು, ಮುಸುರೆ ಎಂಜಲು ತಿನ್ನೋದು, ನಾಯಿಯ ಕುನ್ನಿಗಳು ಬಿತ್ತುಕೊಂಡ ಹಾಗೆ ಬಿತ್ತುಕೊಳ್ಳುವುದು. ನಮ್ಮ ದೇಶದಲ್ಲಿ 100ಕ್ಕೆ 90ರಷ್ಟು ಮಕ್ಕಳ ಗತಿ ಹೀಗೆ ಆಗಿದೆ, ನಾಯಿಯ ಬದುಕಿನ ಹಾಗೆ. ಇವೆಲ್ಲವೂ ನಾವು ನೋಡುತ್ತಿರುವ ಸಿನಿಮಾದ 2ನೆಯ ದೃಶ್ಯ ಇದು ಎಂದು ಸಿದ್ದರಾಮ ಹೇಳಿದಾಗ ಕೆಲಕಾಲ ದಂಪತಿಗಳಿಬ್ಬರು ಮೌನವಾಗಿದ್ದರು. ಕಡಲೆಕಾಯಿ ಎನ್ನುತ್ತಾ ಮುದುಕನೊಬ್ಬ ಬುಟ್ಟಿಯೊಂದನ್ನು ಹೊತ್ತುಕೊಂಡು ಕೂಗುತ್ತಾ ಬರುತ್ತಿದ್ದ. ವಯಸ್ಸಾದ ಮುದುಕ 60-70 ವರ್ಷ ಆಗಿರಬಹುದು. ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡು ಕೋಲಿನಂತಹ ಶರೀರವನ್ನು ಮುಂದುವರಿಸುತ್ತಾ ಬಾಗುತ್ತಾ ಬರುತ್ತಿದ್ದಾನೆ. ಹರಿದು ಹೋದ ಪಂಚೆಯೊಂದನ್ನು ಮೊಳಕಾಲಿನವರೆಗೆ ಸುತ್ತಿಕೊಂಡು ಹೊಲಸು ಅಂಗಿಯೊಂದನ್ನು ತೊಟ್ಟಿದ್ದಾನೆ. ತಲೆಗೊಂದು ಚಿಂದಿ ಬಟ್ಟೆ, ಮುಖದ ಮೇಲೆ ಬೆಳೆದು ನಿಂತ ಬಿಳಿಯ ಗಡ್ಡ ಮೀಸೆ. ಮೊದಲೇ ಕಳಹೀನವಾದ ಮುಖ ಬಿಸಿಲಿನಲ್ಲಿ ಸುತ್ತಿ ಸುತ್ತಿ ಇನ್ನೂ ಕಂದಿ ಹೋಗಿದೆ. ಧ್ವನಿ ಕುಗ್ಗಿ ಹೋಗಿದೆ. ಆದರೆ ಸಿದ್ದರಾಮ ಹಾಗೂ ಗಿರಿಜಾ ಹಸಿವಿನಿಂದ ಕಡಲೆಕಾಯಿಯನ್ನು ತೆಗೆದುಕೊಂಡರು. ಆ ಮುದುಕ ನಡುಗುವ ಕೈಗಳಿಂದ ಬುಟ್ಟಿಯ ಇಳಿಸಿ 1 ಪಾವು ಕಡಲೆಕಾಯಿಯನ್ನು ಕೊಟ್ಟು ದುಡ್ಡು ತೆಗೆದುಕೊಂಡು ಹೊರಟು ಹೋದ. ಭಾರತದ ಬಡತನ, ದೈನ್ಯತೆ, ಅಸಹಾಯಕತೆ ಮೂರ್ತಿವೆತ್ತು ಬಂದಂತಿದ್ದ ಮುದುಕನನ್ನು ಶೂನ್ಯ ದೃಷ್ಟಿಯಿಂದ ದಿಟ್ಟಿಸುತ್ತಾ ಸಿದ್ದರಾಮನು ಹೀಗೆ ಹೇಳಿದ: ಇದು ನಾವು ನೋಡುತ್ತಿರುವ ಸಿನಿಮಾದಲ್ಲಿ 3ನೇ ದೃಶ್ಯ. ಇನ್ನು ಕೊಂಚ ಕಣ್ಣು ತೆರೆದು ನೋಡಿದರೆ ಎಲ್ಲವೂ ತಿಳಿಯುತ್ತದೆ. ಮೈಯಲ್ಲಿ ಶಕ್ತಿಯಾದರೂ ಇದೆಯೇ ಅವನಿಗೆ? ಅವನ ಕತ್ತಿನಲ್ಲಿ ನರಗಳಾದರೂ ಇದೆಯೇ? ಕೈಯಲ್ಲಿ ರಕ್ತವಾದರೂ ಇದೆಯೇ? ಆತ ಬುಟ್ಟಿ ಹೊತ್ತುಕೊಂಡು ಭೀಕರ ಬಿಸಿಲಿನಲ್ಲಿ ತಿರುಗುತ್ತಾನೆ. ಊಟ ಮಾಡಿ ತಂಪಾದ ಸ್ಥಳದಲ್ಲಿ ಮಲಗಿಕೊಂಡು ವಿರಮಿಸುವ ಹೊತ್ತು ಅದು ಇವನ ವಯಸ್ಸಿನ ಶ್ರೀಮಂತರಷ್ಟು ಜನ ಸೋಫಾಗಳ ಮೇಲೆ ಒರಗಿ ನಿದ್ರಿಸುತ್ತಿದ್ದಾರೋ, ಇವನು ಮಾತ್ರ ಹೊಟ್ಟೆಪಾಡಿಗಾಗಿ ಈ ಕಡಲೆಕಾಯಿಯ ಕ್ಷುಲ್ಲಕ ವ್ಯಾಪಾರ ಮಾಡುತ್ತಾ ತಿರುಗುತ್ತಿದ್ದಾನೆ. ದಿನವೆಲ್ಲ ಈ ರೀತಿ ತಿರುಗಿದರೆ ಅವನಿಗೆ ದೊರೆಯುವ ಲಾಭವಾದರೂ ಎಷ್ಟಿದ್ದೀತು? 4 ಆಣೆ 5 ಆಣೆ ಆದರೆ ಬಹಳ ಆಗುತ್ತೆ. ಈ ಅಲ್ಪ ಲಾಭಕ್ಕಾಗಿ ಮುದುಕ ಪಡುತ್ತಿರುವ ಕಷ್ಟ ಒಂದಲ್ಲ ಎರಡಲ್ಲ. ಇದು ನಿಜವಾದ ಸಿನಿಮಾ ಗಿರಿಜಾ. ಅಲ್ಲಿ ಆ ಥಿಯೇಟರಿನಲ್ಲಿ ನಿಜ ದೃಶ್ಯಗಳನ್ನು ಕಾಣಲು ಅಸಾಧ್ಯ. ಅದೆಲ್ಲ ಸುಳ್ಳು ಸೃಷ್ಟಿ, ಬರೀ ಶ್ರೀಮಂತರ ಅಟ್ಟಹಾಸ. ಅವರ ಸೂಟು ಬೂಟು, ಭಾರಿ ಭಾರಿ ಬಂಗಲೆಗಳು, ಮೋಟಾರು ಕಾರುಗಳು, ಅವರ ಪ್ರೇಯಸಿಯರು, ಚಿತ್ರ ವಿಚಿತ್ರ ಸೀರೆ ರವಿಕೆಗಳು, ಅವರ ವಿಲಕ್ಷಣ ಪ್ರೇಮ. ಈ ಜಗತ್ತಿನಲ್ಲಿ ನಿಜವಾಗಿ ನಡೆದಿರುವುದು ಆ ಸಿನಿಮಾಗಳಲ್ಲಿ ಕಾಣಿಸುವುದಿಲ್ಲ. ಅದು ಯಾವುದೋ ಬೇರೆ ಜಗತ್ತಿನ ಸಿನಿಮಾ. ಅದಕ್ಕಾಗಿ ಹಣವನ್ನು ಹಾಳು ಮಾಡುತ್ತಿದ್ದೇವೆ. ಈ ಸಿನಿಮಾಗಳನ್ನು ನೋಡುತ್ತಾ ವಿಕಲತೆಯಿಂದ ಬಳಲುತ್ತಿರುವ ನಾವು ಹುಚ್ಚರು ಎಂದು ಸಿದ್ದರಾಮ ಹೇಳುತ್ತಾನೆ. ಬೇರೆ ಯಾವುದಾದರೂ ಸಮಯವಾಗಿದ್ದರೆ ಗಿರಿಜಾ ಸುಮ್ಮನಿರುತ್ತಿರಲಿಲ್ಲ. ಆದರೆ ಈಗ ಮೌನವಾದಳು. ಸಿದ್ದರಾಮ ಗಿರಿಜಾಳ ಕಣ್ಣು ತೆರೆಸಿದ. ಆ ವಾತಾವರಣವೇ ಹಾಗಿತ್ತು. ಮನೆಯಲ್ಲಿ ಕುಳಿತು ಕುಳಿತು ಸಂಕುಚಿತವಾಗಿದ್ದ ಅವಳ ದೃಷ್ಟಿ ಹೊರ ಜಗತ್ತಿನ ಸಂಪರ್ಕದೊಂದಿಗೆ ವಿಶಾಲವಾಗಿ ಕಾಣುತ್ತಿತ್ತು. ಎಚ್ಚೆತ್ತು ಸಿದ್ದರಾಮ ಗಿರಿಜಾಳಿಗೆ, ನೋಡು ಗಿರಿಜಾ, ಇಂಥ ಬಡತನ, ಇಂಥ ದೈನ್ಯತೆ, ಇಂತಹ ಅಸಹಾಯಕ ಸ್ಥಿತಿ ನಮ್ಮದು. ಇದನ್ನೆಲ್ಲ ಹೋಗಲಾಡಿಸಲು ನಾವು ಪ್ರಯತ್ನಿಸಬೇಕು. ಈ ಬಡವರು ನಮ್ಮವರೇ, ನಮ್ಮ ದೇಶದವರೇ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರೇ. ಭಾನುವಾರ ಬರುತ್ತಲೂ ನಾನು ಕೂಡ ಕಾಡುಗೋಡಿಯಲ್ಲಿರುವ ಬಡ ಕೂಲಿಕಾರರ ಸಂಘಟನೆ ಮಾಡುತ್ತಿರುತ್ತೇನೆ. ಈ ಅಸಹ್ಯ ಬಡತನ ಹೋಗಬೇಕು.
ಅವರು ಮನುಷ್ಯರಾಗಿ ಬದುಕುವಂಥವರಾಗಬೇಕು. ಅವರ ಮಕ್ಕಳು ಶಾಲೆಗೆ ಹೋಗಿ ಕಲಿಯಬೇಕು. ನಾಯಿ ಕುನ್ನಿಗಳಂತೆ ಎಂಚಲು ತಿಂದು ಈ ರೀತಿ ಬಿಸಿಲಿನಲ್ಲಿ ಬೀಳಬಾರದು. ಅವರ ಹೆಂಗಸರು ಕೂಡ ಮರ್ಯಾದೆಯಿಂದ ಸುಖದಿಂದ ಇರುವಂಥವರಾಗಬೇಕು. ಅಲ್ಲವೇ ಗಿರಿಜಾ ಎಂದು ಸಿದ್ದರಾಮ ಹೇಳಿದನು. ನಂತರ ಸಿನಿಮಾ ನೋಡುವ ಆಸೆಯಿಂದ ಟಿಕೆಟ್ ಸಿಕ್ಕರೆ ಸಾಕು ಎಂದು ಬಹಳಷ್ಟು ಪ್ರಯತ್ನಿಸಿದರು. ಅವರ ಪ್ರಯತ್ನವೇನೂ ಸಫಲವಾಗಲಿಲ್ಲ. ಆಗಲೇ ಅಲ್ಲಿ ಟಿಕೆಟ್ಗಳು ಮುಗಿದು ಹೋಗಿದ್ದವು. ಮೆಜೆಸ್ಟಿಕ್, ಸಾಗರ್, ಪ್ರಭಾತ್ ಸ್ಟೇಟ್ಸ್ ಎಲ್ಲ ಸುತ್ತಿ ಮುಗಿಯಿತು. ಎಲ್ಲೂ ಟಿಕೆಟ್ ಸಿಕ್ಕಿರಲಿಲ್ಲ. ಎಲ್ಲೆಲ್ಲೂ ಹೌಸ್ಫುಲ್ ಆಟ. ಟಿಕೆಟ್ ಸಿಕ್ಕದೆ ನಿರಾಶರಾಗಿ ಹಿಂತಿರುಗುತ್ತಿದ್ದ ಜನಗಳ ತಂಡ ಅಲ್ಲಿ ದಡಿಯರು ನಿಂತುಕೊಂಡು ಕಾಳಸಂತೆಯ ವ್ಯಾಪಾರವನ್ನು ಮಾಡುತ್ತಿದ್ದರು. ಒಂದಕ್ಕೆರಡು ಬೆಲೆ ಕೊಟ್ಟು ಅವರ ಟಿಕೆಟ್ ಕೊಂಡು ಸಿನಿಮಾ ನೋಡುವ ಆಸೆಯೇನೂ ಸಿದ್ದರಾಮನಿಗೆ ಇರಲಿಲ್ಲ. ಸಂಜೆ 6:30 ಗಂಟೆಯ ಸಿನಿಮಾಕ್ಕೆ ಹೋಗಬೇಕೆಂದರೆ ಅದು ಅಸಾಧ್ಯ. 8 ಗಂಟೆಯ ರೈಲಿಗೆ ಮನೆಗೆ ತರಬೇಕು. ಅದನ್ನು ಬಿಟ್ಟರೆ ಬೇರೆ ರೈಲೂ ಇಲ್ಲ. ಬೆಂಗಳೂರಿನಲ್ಲಿ ಪರಿಚಿತರ ಮನೆಗಳೂ ಇಲ್ಲ. ರಾತ್ರಿಯನ್ನು ಎಲ್ಲಿ ಕಳೆಯುವುದು? ಈ ಗಿರಿಜಾ ಬೇರೆ ಜೊತೆಗಿದ್ದಾಳೆ. ನಾನೊಬ್ಬನೇ ಆಗಿದ್ದರೆ ಎಲ್ಲೋ ಒಂದು ಕಡೆ ರಾತ್ರಿ ದೂಡುತ್ತಿದ್ದೆ. ಆದುದರಿಂದ ನೀನೊಬ್ಬಳೇ ಹೋಗಿ ಸಿನಿಮಾ ನೋಡಿಕೊಂಡು ಬಾ ಎಂದು ಹೇಳಿದರೂ ಅವಳು ಕೇಳಲಿಲ್ಲ. ಆ ಹೊತ್ತಿನಲ್ಲಿ ಯಾರದೋ ಆರ್ತನಾದ ಕೇಳಿಸಿತು. ಅಲ್ಲಿ ಬಡ ಕೂಲಿಕಾರ ಒಬ್ಬನನ್ನು 4 ಜನ ಸೇರಿ ಹೊಡೆಯುತ್ತಿದ್ದರು. ಸಿದ್ದರಾಮ ಗಲಾಟೆ ನಡೆಯುತ್ತಿದ್ದಲ್ಲಿ ಬಂದು ನೋಡಿದನು. 4 ದಡಿಯರಿಂದ ಬಡಪಾಯಿ ಕೂಲಿಕಾರನನ್ನು ಬಚಾವ್ ಮಾಡಿದ್ದನು. ನಂತರ ಸಿಟ್ಟಿನಿಂದ ಸಿದ್ದರಾಮ ಆ ಕೂಲಿಕಾರನ ಹಣವನ್ನು ಅವನಿಗೆ ವಾಪಸ್ ಕೊಡುತ್ತೀರೋ ಇಲ್ಲವೋ, ಇಲ್ಲವಾದಲ್ಲಿ ನಿಮ್ಮನ್ನು ಪೊಲೀಸರಿಗೆ ಕೊಡುತ್ತೇನೆ ಎಂದು ಬೊಬ್ಬೆ ಇಟ್ಟನು. ಇದರಿಂದ ಸಿಟ್ಟಿಗೆದ್ದ ದಡಿಯರು ಈ ದಟ್ಟ ಪೊಲೀಸಿಗೆ ಹೇಳುತ್ತಾನಂತೆ, ಆ ಪೊಲೀಸರು ನಮ್ಮ ಮಾವನ ಮಕ್ಕಳು, ಬೇಕಾದರೆ ನಿನ್ನನ್ನೇ ಸ್ಟೇಷನ್ನಿಗೆ ಸಾಗಿಸುತ್ತಾರೆ. ನಿನ್ನ ಹಾದಿ ಹಿಡಿದು ಸುಮ್ಮನೆ ಹೊರಟು ಹೋಗು ಎಂದರು. ಮತ್ತೆ ಹೊಡೆದಾಟ ಆರಂಭವಾಯಿತು. ಸಿದ್ದರಾಮನ ಮುಖ, ಮೂಗು, ತಲೆ ಎಲ್ಲ ಕಡೆ ಬಲವಾದ ಪೆಟ್ಟು ಬಿದ್ದಿದ್ದು ರಕ್ತ ಬಳಬಳನೆ ಸುಳಿಯತೊಡಗಿತ್ತು. ನೋಡುತ್ತಾ ನಿಂತಿದ್ದ ಗಿರಿಜೆ ಗಾಬರಿಯಿಂದ ಕೂಗತೊಡಗಿದಳು. ನಂತರ ಕೈವಸ್ತ್ರದಿಂದ ಹಣೆಗೆ ಕಟ್ಟಿಕೊಂಡು ರೈಲು ನಿಲ್ದಾಣಕ್ಕೆ ಹೊರಟ ಸಿದ್ದರಾಮ ಮೆಜೆಸ್ಟಿಕ್ ಹಿಂದೆ ಹಾಕಿ ಧರ್ಮಾಂಬುದಿ ಕೆರೆಯಲ್ಲಿ ಹಾದು ಬರುತ್ತಿದ್ದ ಹಾಗೆ ಆತ ಕಂಪಿಸುವ ಕಂಠದಿಂದ, ಇದು ನಮ್ಮ ಸಿನಿಮಾದ 4ನೇ ದೃಶ್ಯ ಎಂದನು. ನಂತರ ಟಿಕೆಟ್ ಕೊಡಲು ಜೇಬಿಗೆ ಕೈ ಹಾಕಿದಾಗ ಅಲ್ಲಿ ಹಣದ ಸುಳಿವೇ ಇರಲಿಲ್ಲ. ಜಗಳದ ಸಂದರ್ಭದಲ್ಲಿ ಆ ಹಣವನ್ನು ಯಾರು ಎಗರಿಸಿದ್ದರೂ ಇನ್ನು ಮನೆಗೆ ಹೋಗಲು ಸಾಧ್ಯವಿಲ್ಲ. ಬೆಳಗ್ಗೆ ಎದ್ದು 15 ಮೈಲು ನಡೆದುಕೊಂಡು ಹೋಗೋಣ. ರಾತ್ರಿ ಇದೇ ಚಿಕ್ಕ ಲಾಲ್ಬಾಗಿನ ಧರ್ಮಚಕ್ರದಲ್ಲಿ ನಿದ್ದೆ ಮಾಡೋಣ ಎಂದು ಬಹಳ ದುಃಖದಿಂದ ಹಿಂತಿರುಗಿದರು. ಹಾಗೆ ಎದುರಿನಲ್ಲಿ ದೇವಮ್ಮ ಹಾಗೂ ಅವಳ ಪತಿ ಸಿಕ್ಕರು. ಗಿರಿಜಾಳಿಗೆ ದೇವಮ್ಮನ ಜೊತೆ ಮಾತನಾಡಲು ಇಷ್ಟವಾಗಲಿಲ್ಲ. ದೇವಮ್ಮ ಮಾತ್ರ ಗಿರಿಜಾಳಿಗೆ, ಊರಿಗೆ ಬರೋದಿಲ್ಲವೇನೋ, ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದಳು. ಆಗ ಗಿರಿಜಾ, ಚಿಕ್ಕ ಲಾಲ್ಬಾಗಿಗೆ ಹೋಗಿ ಬರುತ್ತೇವೆ, ನೀವು ಮುಂದೆ ಹೊರಡಿ ಎಂದು ಹೇಳುತ್ತಾ ಅಲ್ಲಿ ನಿಲ್ಲದೆ ಮುಂದುವರೆದಳು. ಈಗ ಸಿದ್ದರಾಮಯ್ಯ ಹಾಗೂ ಗಿರಿಜಾ ಹೋಗುತ್ತಿರುವುದು ಸಿನಿಮಾದ ಕೊನೆಯ ದೃಶ್ಯವನ್ನು ನೋಡಲು, ಚಿಕ್ಕ ಲಾಲ್ಬಾಗಿನ ಕಡೆಗೆ.